ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಗರಿಗರಿಯಾದ ಕ್ರಿಸ್ಪಿಯಾದಂಥ ಚುರುಮುರಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಚಳಿಗಾಲಕ್ಕೆ ಬಿಸಿಯಾದಂಥ ಗರಿಗರಿಯಾದಂಥ ಚುರುಮುರಿ ಸಂಜೆ ಹೊತ್ತಿಗೆ ಟೀ ಟೈಮಲ್ಲಿ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ಬೆಳ್ಳುಳ್ಳಿ ಹಾಕಿ ಚುರುಮುರಿ ಮಾಡೋದನ್ನು ತೋರಿಸ್ತಾ ಇದ್ದೆ. ಇವತ್ತು ಈರುಳ್ಳಿ ಹಾಕಿ ನಾನು ನಿಮಗೆ ಈ ಒಂದು ಕಡಲೆಪುರಿಯ ಚುರುಮುರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ಪ್ಯಾಕೆಟ್ ಇಲ್ಲಿ ನಾನು ಕಡಲೆಪುರಿಯನ್ನು ತೊಗೊಂಡಿದ್ದೀನಿ. ಇದು ಸಪ್ಪೆ ಪುರಿ ಇದೆ. ನೀವು ಯಾವ ಪುರಿ ಬೇಕಾದರೂ ತೊಗೋಬೋದು. ಇದರಲ್ಲಿ 2 ಟೈಪು ಸಿಗುತ್ತೆ. ಇದು ನೋಡಿ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಅರಿಶಿನ ಹಾಗೂ ಕಡಲೆ ಬೀಜ, ಕಡಲೆಪಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಹಾಗೆಯೇ ಸ್ವಲ್ಪ 2 ಸ್ಪೂನಷ್ಟು ಎಳ್ಳು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಳ್ಳು ಹಾಕಿದ್ರೆ. ಹಾಗೆ ಓಂಕಾಳು, ಎಣ್ಣೆ, ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಹಾಗೆ ಈರುಳ್ಳಿ. ಪ್ರತಿ ಸಲನೂ ಕೂಡ ನಾವು ಕಡಲೆಪುರಿ ಒಂದು ಚುರುಮುರಿ ಚುಡುವ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಹಾಕಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೆ. ಇವತ್ತು ವಿಶೇಷವಾಗಿ ನಾನು ಈರುಳ್ಳಿಯನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಈ ಈರುಳ್ಳಿ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಹೊಸ ಥರ ಇದೆ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಕಡಲೆಪುರಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಈಗ ನೋಡಿ, ಸ್ವಲ್ಪ ಎಣ್ಣೆ ಒಲೆ ಮೇಲೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೊದಲಿಗೆ ಕಡಲೆಪಪ್ಪನ್ನು ಎಣ್ಣೆಯಲ್ಲೇ ಹಾಕಿಬಿಟ್ಟು ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದನ್ನೆಲ್ಲನೂ ಕೂಡ ಈಚೆ ತೆಕ್ಕೊಂಡು ಬಿಡಬೇಕು. ಉರಿ ಸಣ್ಣದಾಗಿರಬೇಕು, ಜಾಸ್ತಿ ಸೀದಿಸೋದಕ್ಕೆ ಹೋಗಬಾರ್ದು. ನೋಡಿ, ಇಷ್ಟು ಒಳಗೆ ಹಾಕಿದ ತಕ್ಷಣ ತೆಗೆದ್ರೆ ಸಾಕು, ಅದು ಗರಿ ಗರಿ ಆಗುತ್ತೆ ಕಡಲೆಪಪ್ಪೆಲ್ಲ ಎಣ್ಣೆಯಿಂದ ತೆಕ್ಕೊಂಡಾಗಿದ್ದ ನಂತರ ಈಗ ಕಡಲೆ ಬೀಜನೂ ಕೂಡ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಮೊದಲಿಗೆ ಒಂದು ಸ್ವಲ್ಪ ನಾನು ಹುರ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಲಿ ಹಾಕಿದ್ರೆ ಅದ್ರ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬೇಕಾದರೂ ಹಾಕ್ಬೋದು. ಈ ಥರನೂ ಒಂದು ಸಲ ಮಾಡಿ ನೋಡಿ. ಮೊದಲಿಗೆ ಹುರ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಈಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೀವೆಲ್ಲ ಬಿರಿಯಾನಿ ಅದೆಲ್ಲ ಮಾಡ್ತೀರಲ್ವ, ಆ ಸಮಯದಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ತಿರಲ್ಲ, ಅದು ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತಲ್ವ. ಸೇಮ್ ಅದೇ ಥರ ಇವಾಗ ಈರುಳ್ಳಿನ ಚೆನ್ನಾಗಿ ಗರಿಗರಿಯಾಗಿ ಕರಿಯೋವರೆಗೂ ಕೂಡ ಅದನ್ನು ಎಣ್ಣೆಯಲ್ಲಿ ನಿಧಾನವಾಗಿ ಫ್ರೈ ಮಾಡ್ತಾನೇ ಇರಬೇಕು. ಈ ಥರ ನೋಡಿ, ಎಲ್ಲನೂ ಕೂಡ ಕೆಂಪಗೆ ಕರೆದಿದ್ದಾಯಿತು. ಈಗ ಇದನ್ನು ಕೂಡ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಆಮೇಲೆ ನಾವೇನು ಕಡಲೆಪುರಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ತಾ ಹೋಗಬೇಕು ಒಂದೊಂದಾಗಿ. ಈಗ ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆಗೆ. ಅದು ಅಷ್ಟೇ, ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಸಾಕು, ಅದು ಕೂಡ ಗರಿ ಗರಿಯಾಗಿ ಕರಿಯುತ್ತೆ. ಕರಿದಿದ್ದಾಗಿದ ತಕ್ಷಣ ಇದನ್ನು ಕೂಡ ತೆಕ್ಕೊಂಡು ಇದನ್ನು ಕೂಡ ನಾವು ಕಡಲೆಪುರಿಗೆ ಸೇರಿಸ್ಕೋಬೇಕು. ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ ನೋಡಿ. ಈಗ ಇಷ್ಟಾದಮೇಲೆ ಈಗ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಣಮೆಣ್ಸಿನ್ಕಾಯಿನೂ ಅಷ್ಟೇ, 1-2 ಸಲ ಕೈ ಆಡಿಸಿದ್ರೆ ಸಾಕು, ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಆಮೇಲೆ ಇವಾಗ ಬೆಳ್ಳುಳ್ಳಿಯನ್ನು ಜಜ್ಕೋಬೇಕು. ಬೆಳ್ಳುಳ್ಳಿ ತುಂಬ ನುಣ್ಣಗೆ ಜಜ್ಕೋಬಾರ್ದು, ತರಿಯಾಗಿ ಜಜ್ಕೋಬೇಕು. ಜಜ್ಕೊಂಡು ಈಗ ಉಳಿದಿರೋಂಥ ಎಣ್ಣೆಗೆ ನಾವು, ಎಣ್ಣೆ ಜಾಸ್ತಿ ಇತ್ತು ಅಂದರೆ ತೆಕ್ಕೊಂಡ್ಬಿಟ್ಟು ಈಗ ಒಗ್ಗರಣೆನ ಮಾಡಿ. ನಾನು 1 ಬಟ್ಲಷ್ಟು ಹಾಕಿದ್ದೆ, ಹಾಗಾಗಿ ಎಣ್ಣೆಯನ್ನು ತೆಗೆದಿಲ್ಲ, ಅದರಲ್ಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಎಳ್ಳು, ಹಾಗೆಯೇ ಓಂಕಾಳು ಇದೆಲ್ಲನೂ ಕೂಡ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲನೂ ಕೂಡ ಚೆನ್ನಾಗಿ ಚಟಪಟ ಅಂದಾಗಿದ್ದ ನಂತರ ಈಗ ಅದಕ್ಕೆ ನಾವು ಚೆನ್ನಾಗಿ ಕೈ ಆಡಿಸ್ಬೇಕು. ಎಳ್ಳೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ನಾವು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಅದು ಕೂಡ ಕೆಂಪು ಬಣ್ಣ ಬರೋವರೆಗೂ ಕೂಡ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಹಸಿ ಇರುವಾಗಲೇ ತೆಗಿಯೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಕೆಂಪಗೆ
ಎಲ್ಲನೂ ಕೂಡ ಗರಿ ಗರಿಯಾಗಿ ಕರಿಬೇಕು. ಈಗ ಒಂದೊಂದಾಗಿ ಎಲ್ಲನೂ ಕೂಡ ಕಡಲೆಪುರಿಗೆ ಸೇರಿಸಿದ್ವಲ್ವ. ಈಗ ಬೆಳ್ಳುಳ್ಳಿನೂ ಕೂಡ ಕರೆದಿದ್ದಾಗಿದೆ ನೋಡಿ, ಎಷ್ಟು ಕೆಂಪಗೆ ಕಂದು ಬಣ್ಣ ಬರೋವರೆಗೂ ಕೂಡ ಈ ಥರ ಕರ್ಕೊಂಡು, ಆಮೇಲೆ ಅದಕ್ಕೆ ನಾವು ಅಚ್ಚ ಖಾರದ ಪುಡಿ 2 ಸ್ಪೂನು, ಅರಿಶಿನ 1 ಸ್ಪೂನು ಹಾಕಿಬಿಟ್ಟು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಅಚ್ಚ ಖಾರದ ಪುಡಿ ಏನು ಹಾಕಿದ್ದೀನಿ 2 ಸ್ಪೂನು, ಅದಕ್ಕೆ 2 ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಟೇಸ್ಟ್ಗೋಸ್ಕರ ಒಂದು ಸ್ವಲ್ಪ ಸಕ್ಕರೆಯನ್ನು ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಚುರುಮುರಿಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊತೀನಿ. ನಮ್ಮ ಕಡೆಗೆ ಇದು ಚುಡುವ ಅಂತ ಕರೀತಾರೆ, ಕೆಲವರು ಮಂಡಕ್ಕಿ ಖಾರ ಅಂತ ಕರೀತಾರೆ, ಹಾಗೆಯೇ ಕೆಲವರು ಚುರುಮುರಿ ಅಂತಲೂ ಕೂಡ ಕರೀತಾರೆ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಗಿದ ನಂತರ ಚುರುಮುರಿ ಒಂದು ನೆನೆಸ್ಕೊಂಡಿದ್ದ ತಕ್ಷಣ 10 ನಿಮಿಷದಲ್ಲಿ ಮಾಡೋವಂಥ ಸ್ನ್ಯಾಕ್ಸು ಇದಾಗಿದೆ. ಸಂಜೆ ಹೊತ್ತು ಟೀ ಜೊತೆಯಲ್ಲಿ ನೀವು ಈ ಥರ ಒಂದು ಚುರುಮುರಿ ಮಾಡಿ ತಿಂದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈರುಳ್ಳಿ ಹಾಕಿ ಮಾಡಿರೋಂಥ ಚುರುಮುರಿ ಕಡಲೆಪುರಿಯ ಒಂದು ಸ್ನ್ಯಾಕ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.